ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರೇ, ಈ ದಿನ ಇಬ್ಬರು ವ್ಯಕ್ತಿಗಳನ್ನು ಬೇರ್ಪಡಿಸ್ತಕ್ಕಂತಹ, ಇಬ್ಬರು ವ್ಯಕ್ತಿಗಳನ್ನು ಒಬ್ಬರಿಂದ ಒಬ್ಬರನ್ನು ದೂರ ಮಾಡ್ತಕ್ಕಂತಹ ಒಂದು ವಿಧಾನವನ್ನು ತಿಳಿದುಕೊಳ್ಳೋಣ. ನನ್ನ ಅನೇಕ ವೀಕ್ಷಕರು ಈ ವಿಷಯದ ಬಗ್ಗೆ ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಕೇಳಿರ್ತಾರೆ. ದಂಪತಿಗಳ ನಡುವೆ ಯಾವುದಾದ್ರೂ ಒಬ್ಬ ಸ್ತ್ರೀ ಅಥವಾ ಪುರುಷನ ಪ್ರವೇಶವಾದಾಗ ದಾಂಪತ್ಯ ಜೀವನದಲ್ಲಿ ಅನುಭವಿಸ್ತಕ್ಕಂತಹ ಸಮಸ್ಯೆಗಳಿರಬಹುದು. ಇಬ್ಬರು ಪ್ರೇಮಿಗಳು ಒಬ್ಬರನ್ನೊಬ್ಬರು ಅರಿತುಕೊಂಡು ಸುಖ ಸಂತೋಷದಿಂದಿದ್ದಂತಹ ಸಮಯದಲ್ಲಿ ಆ ಇಬ್ಬರು ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾದಾಗ ಇಬ್ಬರಲ್ಲಿ ಅಸಮಾಧಾನ, ಒಬ್ಬರಿಂದ ಒಬ್ಬರು ದೂರವಾಗುವಂತಹ ಸಂದರ್ಭಗಳು. ಹಾಗೆ ಅನೇಕ ತಾಯಂದಿರು, ಗುರುಗಳೇ, ನಮ್ಮ ಮಕ್ಕಳು ತಪ್ಪು ಸ್ನೇಹಿತರ ಸಹವಾಸ ಮಾಡಿದ್ದಾರೆ, ಎಷ್ಟೇ ಹೇಳಿದರೂ ಆ ಸಹವಾಸದಿಂದ ಹೊರಬರುತ್ತಿಲ್ಲ, ಯಾವುದಾದರೂ ತಂತ್ರ ಮಾರ್ಗಗಳಿಂದ ದುಷ್ಟ ಸ್ನೇಹಿತರ ಸಹವಾಸವನ್ನು ಬಿಡಿಸುವಂತಹ ಉಪಾಯಗಳಿದ್ದರೆ ತಿಳಿಸ್ಕೊಡಿ ಎಂದು ಅನೇಕ ತಾಯಂದಿರು ಕರೆ ಮಾಡಿರ್ತಾರೆ. ಈ ದಿನ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯಂತ್ರವನ್ನು ರಚನೆ ಮಾಡಿ ಮಂತ್ರಶಕ್ತಿಯಿಂದ ಇಬ್ಬರ ನಡುವೆ ಪ್ರವೇಶ ಮಾಡಿರ್ತಕ್ಕಂತಹ ಮೂರನೇ ವ್ಯಕ್ತಿಯನ್ನು ದೂರ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಯಂತ್ರ ರಚನೆ ಮಾಡುವಾಗ ಮತ್ತು ಯಂತ್ರದಲ್ಲಿ ಬರೆಯುವಂತಹ ಸಂಖ್ಯೆಗಳಿರಬಹುದು ಅಥವಾ ಬೀಜಾಕ್ಷರಗಳಿರಬಹುದು, ಅವುಗಳನ್ನು ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಗಮನವಿಟ್ಟು ಯಂತ್ರ ರಚನೆಯನ್ನು ನೋಡಿ. ಇಬ್ಬರು ವ್ಯಕ್ತಿಗಳನ್ನು ದೂರ ಮಾಡ್ತಕ್ಕಂಥದ್ದು ಒಂದು ರೀತಿ ಪಾಪದ ವಿಚಾರವೇ ಇರಬಹುದು. ಆದರೆ ಕೆಲವೊಂದು ಬಾರಿ ಅನಿವಾರ್ಯವಾಗಿ ಇಂತಹ ಒಂದು ಕಾರ್ಯವನ್ನು ಮಾಡಲೇಬೇಕಾಗಿರ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ದಂಪತಿಗಳ ನಡುವೆ ಪರಸ್ತ್ರೀ ಅಥವಾ ಪರಪುರುಷನ ಪ್ರವೇಶವಾದಾಗ ಸತಿಪತಿ ನಡುವೆ ಭಿನ್ನಾಭಿಪ್ರಾಯಗಳು, ಹೀಗೆ ಪ್ರೇಮಿಗಳ ನಡುವೆ ಇಬ್ಬರು ಪ್ರೇಮಿಗಳು ಚೆನ್ನಾಗಿದ್ದಾಗ ಆ ಒಂದು ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾದಾಗಲೂ ಸಹ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೇವೆ. ಸೊ ತಂತ್ರವಿಧಾನಗಳಲ್ಲಿ ಅತಿ ಶಕ್ತಿಶಾಲಿಯಾದಂತಹ ಒಂದು ಯಂತ್ರ ರಚನೆಯನ್ನು, ಹಾಗೆ ಒಂದು ವಿದ್ವೇಷಣ ಮಂತ್ರವನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ತೋರಿಸಿಕೊಡಲಿದ್ದೇನೆ. ಯಂತ್ರ ರಚನೆಯನ್ನು, ಯಂತ್ರ ಬರೆಯೋದನ್ನು ಗಮನವಿಟ್ಟು ನೀಟಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ಈ ರೀತಿ 2 ಚೌಕಾಕಾರಗಳನ್ನು ಬರೆದು ಮಧ್ಯಭಾಗದಲ್ಲಿ ಈ ರೀತಿ ಅಡ್ಡ ಸಾಲಿನಲ್ಲಿ 6 ಮನೆಗಳು ಬರುವ ರೀತಿ ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಬಹಳ ಸರಳವಾದಂತಹ ಯಂತ್ರ ರಚನೆ. ಈ ರೀತಿ 6 ಮನೆಗಳು ಬರುವ ರೀತಿ ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕಾಗಿರ್ತದೆ. ಹಾಗೆ ಮೇಲಿನಿಂದ ಕೆಳಭಾಗಕ್ಕೆ 5 ಮನೆಗಳು ಬರುವ ರೀತಿ ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು. ಸಾಕಷ್ಟು ಜನ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ತಾರೆ, ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲ್ಲ. ನಂತರ ಕರೆ ಮಾಡ್ಬೋದು. ವಾಟ್ಸಪ್ಪಲ್ಲಿ ಆ ತಂತ್ರಗಳಿಗೆ ಸಂಬಂಧಿಸಿದಂತಹ ಒಂದು ಸಂದೇಹಗಳನ್ನು ತಿಳಿದುಕೊಳ್ಳಲು ಕರೆ ಮಾಡ್ತಿರ್ತಾರೆ. ಅನವಶ್ಯಕವಾಗಿ ಕರೆ ಮಾಡುವುದಕ್ಕಿಂತಲೂ ಯಂತ್ರ ರಚನೆ ಮಾಡುವಾಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಈಗ ಯಂತ್ರ ರಚನೆ ಮಾಡಿದ್ದೇವೆ. ಈ ಯಂತ್ರದ ಮೇಲ್ಭಾಗದಲ್ಲಿ ಓಂ ನಮೋ ಯಕ್ಷಿಣೀ ನಮಃ, ಓಂ ನಮೋ ಯಕ್ಷಿಣೀ ನಮಃ. ಬಹಳ ಸುಲಭವಾಗಿರ್ತದೆ. ಈ ಒಂದು ವಿಧಾನವನ್ನು ಸ್ತ್ರೀಯರು ಪುರುಷರು ಯಾರಾದರೂ ಸರಿ ಪ್ರಯತ್ನ ಮಾಡಬಹುದಾಗಿರ್ತದೆ. ಓಂ ನಮೋ ಯಕ್ಷಿಣೀ ನಮಃ. ನಾನು ಪ್ರತಿಯೊಂದು ಯಂತ್ರಗಳು ನಿಮಗೆ ನೀಟಾಗಿ ಅರ್ಥವಾಗಲಿ, ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನ ಮಾಡಲಿ ಎಂಬ ಉದ್ದೇಶದಿಂದಲೇ ನಾನಿಲ್ಲಿ ಪ್ರಾಯೋಗಿಕವಾಗಿ ನಿಮ್ಮ ಮುಂದೆ ಯಂತ್ರ ರಚನೆಯನ್ನು ಮಾಡಿ ತೋರಿಸುತ್ತೇನೆ. ಈ ರೀತಿ 4 ಬದಿಯಲ್ಲೂ ಸಹ ಓಂ ನಮೋ ಯಕ್ಷಿಣೀ ನಮಃ. ಇದಾದ ನಂತರ ಯಂತ್ರದ ಈ 4 ಮೂಲೆಗಳಲ್ಲಿರ್ತಕ್ಕಂತಹ ಮನೆಗಳಲ್ಲಿ ಓಂ ಎಂಬ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು. ಯಂತ್ರದ 4 ಮೂಲೆಯಲ್ಲಿರ್ತಕ್ಕಂತಹ ಮನೆಗಳಲ್ಲಿ
ಈ ರೀತಿ ತಂತ್ರವಿಧಾನಗಳ ಒಂದು ವಿಡಿಯೋ ಏನಿರ್ತದೆ ಇದು ಸ್ವಲ್ಪ ಉದ್ದವಾಗೇ ಇರ್ತವೆ. ನಿಮಗೆ ಅರ್ಥವಾಗಲಿ ಎಂದು ಸಾಕಷ್ಟು ಜನ ಹೇಳ್ತಾರೆ, ತುಂಬ ಉದ್ದದ ವಿಡಿಯೋವನ್ನು ಮಾಡ್ತಾರೆ ಎಂದು. ಹಾಗೆ ಅದಕ್ಕೆ ಕಾರಣವೂ ಇರ್ತದೆ. ಯಂತ್ರವು ರಚನೆ, ಮಂತ್ರ ಜಪಿಸುವುದು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗಲಿ ಎಂಬ ಉದ್ದೇಶವೇ ಇರ್ತದೆ ಹೊರತು ಬೇರೆ ಉದ್ದೇಶ ಇರುವುದಿಲ್ಲ. ಈ ಉಳಿದ ಮನೆಗಳಲ್ಲಿ ಕೆಲವು ದೈವಿಕ ಸಂಖ್ಯೆಗಳನ್ನು ಬರಿಬೇಕಾಗಿರ್ತದೆ. ಆ ದೈವಿಕ ಸಂಖ್ಯೆಗಳು ಯಾವುದು ಎಂದರೆ 51, 17, 19, 11, 29, 11, 7, 14, 9, 27, 33, 18 ಮತ್ತು 9 ಎಂಬ ಸಂಖ್ಯೆಗಳನ್ನ ಬರೆದುಕೊಳ್ಬೇಕು. ಹಾಗೆ 4ನೇ ಸಾಲಿನಲ್ಲಿ 23, 19, 66, 11, 55 ಮತ್ತು 18, 9, 16, 9, 11 ಎಂಬ ಸಂಖ್ಯೆಗಳನ್ನ ಬರೆದು ಕೊನೆಯ ಸಾಲಿನಲ್ಲಿ 51, 11, 19 ಎಂಬ ಸಂಖ್ಯೆಗಳನ್ನು ಬರೆದಿರಬೇಕು. ಇದಾದ ನಂತರ ಯಂತ್ರದ ಮೇಲ್ಬದಿಯಲ್ಲಿ, ಯಂತ್ರದ ಈ ಭಾಗದಲ್ಲಿ ಯಾವ ವ್ಯಕ್ತಿಯನ್ನಾದರೆ ನೀವು ದೂರ ಮಾಡಲು ಹೊರಟಿದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಬರೀಬೇಕು. ಮೇಲ್ಭಾಗದಲ್ಲಿ ಮತ್ತು ಯಂತ್ರದ ಕೆಳಭಾಗದಲ್ಲಿ ಯಾವ ವ್ಯಕ್ತಿಯ ಪರ ನೀವಿದ್ದೀರಿ, ಯಾವ ವ್ಯಕ್ತಿ ನಿಮಗೆ ಅನುಕೂಲಕರವಾಗಿರಬೇಕು ಆ ವ್ಯಕ್ತಿಯ ಹೆಸರನ್ನು ಯಂತ್ರದ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೂ ಬರೆಯಬೇಕು. ಹೆಸರನ್ನು ಬರೆಯುವಾಗ ಯಂತ್ರದ, ಈಗ ಇಲ್ಲೊಬ್ಬ ಸ್ತ್ರೀ ಇದ್ದಾಳೆ, ಪುರುಷ ತನ್ನ ಪತಿ ಬೇರೊಬ್ಬ ಆಕೆಯ ಜೊತೆ ಸಂಬಂಧದಲ್ಲಿದ್ದಾರೆ. ದೂರ ಮಾಡುವಂತಹ ವ್ಯಕ್ತಿಯ ಹೆಸರನ್ನು ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಬರೆಯಬೇಕು. ನೀವು ಯಾರ ಪರವಾಗಿ ಈ ತಂತ್ರವನ್ನು ಮಾಡುತ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲಿ ಬರೆದಿರಬೇಕಾಗಿರ್ತದೆ. ಬಹಳ ಸರಳವಾಗಿರ್ತಕ್ಕಂತಹ ಒಂದು ಯಂತ್ರ ರಚನೆ ಇದಾಗಿರ್ತದೆ. ಹಾಗೆ ಕೆಲವೊಂದು ಬಾರಿ ಯಂತ್ರಗಳನ್ನು ರಚನೆ ಮಾಡುವುದಾಗಲಿ, ತಂತ್ರವಿಧಾನವನ್ನು ಪ್ರಯತ್ನ ಮಾಡುವುದಾಗಲಿ ಸಾಕಷ್ಟು ಜನ ಮಾಡ್ತಾ ಇರ್ತಕ್ಕಂತಹ ತಪ್ಪುಗಳೆಂದರೆ, ಯಂತ್ರವನ್ನು ಯಾವ ಸಮಯದಲ್ಲಿ ರಚನೆ ಮಾಡಬೇಕು ಅಂತ ಹೇಳಿರ್ತೇನೆ ಅದೇ ಸಮಯದಲ್ಲಿ ರಚನೆ ಮಾಡಬೇಕು. ಸಂಜೆ ಈ ತಂತ್ರ ಉಪಯೋಗವನ್ನು ಮಾಡಬೇಕಾದ್ರೆ ಅದರ ಮೊದಲೇ ಯಂತ್ರ ರಚನೆ ಮಾಡಿ ಇಟ್ಕೊಳ್ಳೋದಾಗಲಿ, ಅದರ ಮೊದಲೇ ಮಂತ್ರವನ್ನು ಪಠನೆ ಮಾಡೋದಾಗಲಿ, ಅಥವಾ ಆ ಒಂದು ಸಮಯ ನನಗಿಲ್ಲ ಬೇರೆ ಸಮಯದಲ್ಲಿ ಇದನ್ನು ಪ್ರಯೋಗ ಮಾಡಬಹುದೇ ಎಂದು ಅನೇಕರು ಕೇಳ್ತಾರೆ. ಯಂತ್ರ ರಚನೆಯನ್ನು ಅದಕ್ಕೆ ಸಂಬಂಧಿಸಿದಂತಹ ಸಮಯ, ಹಾಗೆ ಯಂತ್ರ ರಚನೆ ಮಾಡುವಾಗ, ಮಂತ್ರ ಜಪ ಮಾಡುವಾಗ ಆ ತಂತ್ರಗಳಿಗೆ ಸಂಬಂಧಿಸಿದಂತಹ ವಿಧಿವಿಧಾನಗಳನ್ನು ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ಇವುಗಳನ್ನು ನಮಗೆ ಅನುಕೂಲಕರವಾದಂತಹ ಸಮಯದಲ್ಲಿ ಇವುಗಳನ್ನು ಮಾಡುವಂತಿರೋದಿಲ್ಲ. ಈಗ ನಾನೀಗ ಯಂತ್ರ ರಚನೆಯನ್ನು ನಿಮಗೆ ಬರೆದು ತೋರಿಸಿದ್ದೇನೆ. ಈ ರೀತಿ ಯಂತ್ರವನ್ನು ತಾವು ತಾಮ್ರದ ಹಾಳೆಯಲ್ಲಿ ಬರೆದಿಟ್ಕೊಳ್ಬೇಕು. ನಾನು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ಇಲ್ಲಿ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿದ್ದೇನೆ. ನಿಮಗೆ ನಾನು ತೋರಿಸಿರ್ತಕ್ಕಂತಹ ಯಂತ್ರ ನಾನು ಈಗಾಗಲೇ ಇಲ್ಲಿ ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಿ ಇಟ್ಕೊಂಡಿದ್ದೇನೆ. ತಾವೂ ಸಹ ತಾಮ್ರದ ಹಾಳೆಯಲ್ಲೇ ಈ ಒಂದು ಯಂತ್ರವನ್ನು ರಚನೆ ಮಾಡಿರಬೇಕಾಗ್ತದೆ. ಹಾಗೆ ಈ ಒಂದು ಉಪಾಯವನ್ನು ಮಾಡ್ತಕ್ಕಂಥದ್ದು ಯಾವ ವಾರಗಳು, ಯಾವ ದಿನ ಇದನ್ನು ಮಾಡಬೇಕು, ಯಾವ ಸಮಯದಲ್ಲಿ ನಾವು ಇದನ್ನು ಪ್ರಯತ್ನ ಮಾಡಬಹುದು ಅಂತಂದರೆ, ಮಂಗಳವಾರ, ಭಾನುವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಂದು. ಮಂಗಳವಾರ, ಭಾನುವಾರ, ಹುಣ್ಣಿಮೆ, ಅಮಾವಾಸ್ಯೆಯ ದಿನಗಳಂದು ಯಾವುದೇ ಸಮಯದಲ್ಲಾದರೂ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಇದಕ್ಕೆ ನಿಗದಿಯಾದಂತಹ ಸಮಯವೇನಿಲ್ಲ. ನೀವು ಯಾವುದೇ ಸಮಯದಲ್ಲಾದರೂ ಸಹ ಈ ಒಂದು ಯಂತ್ರವನ್ನು ರಚನೆ ಮಾಡ್ಬೋದಾಗಿರ್ತದೆ. ಈ ಯಂತ್ರವನ್ನು ರಚನೆ ಮಾಡಿದ್ದಾದಮೇಲೆ ಈ ಯಂತ್ರಕ್ಕೆ ಪುನುಗನ್ನು ಹಚ್ಚಬೇಕಾಗಿರ್ತದೆ. ಇದು ಬಹಳ ಮುಖ್ಯ. ಯಂತ್ರದ ಮೇಲ್ಭಾಗಕ್ಕೆ ನಾವು ಸಂಪೂರ್ಣವಾಗಿ ಪುನುಗನ್ನು ಹಚ್ಚಬೇಕು. ಈ ರೀತಿ ಯಂತ್ರವನ್ನು ಇಟ್ಕೊಳ್ಬೇಕು. ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನು
ಸಂಪೂರ್ಣವಾಗಿ ಪುನುಗನ್ನು ಹಚ್ಚಬೇಕು ಯಂತ್ರದ ಮೇಲ್ಬದಿಯಲ್ಲಿ. ಈ ಪುನುಗು ಎಂಬುದು ಅನೇಕರಿಗೆ ತಿಳಿದಿಲ್ಲ. ಎಲ್ಲಿ ಸಿಗುತ್ತೆ? ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ, ಹಾಗೆ ಗಂದಿಗೆ ಅಂಗಡಿಗಳಲ್ಲಿ ನಿಮಗೆ ಈ ವಸ್ತು ಸುಲಭವಾಗಿ ಸಿಗುತ್ತೆ. ಈ ರೀತಿ ನೀಟಾಗಿ ಈ ಯಂತ್ರದ ಸಂಪೂರ್ಣ ಭಾಗಕ್ಕೆ ಈ ರೀತಿ ಪುನುಗನ್ನು ಹಚ್ಚಿರಬೇಕು. ಬಹಳ ಸರಳವಾಗಿರ್ತಕ್ಕಂತಹ ವಿಧಾನ. ಹೆಚ್ಚಿಗೆ ಪದಾರ್ಥಗಳು ಬಳಸಿಲ್ಲ, ಕೇವಲ ತಾಮ್ರದ ಹಾಳೆ ಹಾಗೆ ಇಲ್ಲಿ ನಾವು ಪುನುಗನ್ನು ಮಾತ್ರ ಬಳಸಿದ್ದೇವೆ. ಇದಾದ ನಂತರ ಈ ಒಂದು ಯಂತ್ರವನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಈ ಯಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪ ಮಾಡುತ್ತಾ ಈ ಯಂತ್ರಕ್ಕೆ ಧೂಪ ದೀಪಗಳಿಂದ ಪೂಜಿಸಬೇಕಾಗಿರ್ತದೆ. ಈ ಒಂದು ಯಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರ ಓಂ ನಮೋ ನಾರಾಯ ಅಮುಕಸ್ಯಾಯ ಅಮುಕಿಂಸೆ ವಿದ್ವೇಷಣಂ ಕುರುಕುರು ಸ್ವಾಹ. ಓಂ ನಮೋ ನಾರಾಯ ಅಮುಕಸ್ಯಾಯ ಅಮುಕಿಂಸೆ ವಿದ್ವೇಷಣ ಕುರುಕುರು ಸ್ವಾಹ. ಈ ಒಂದು ಮಂತ್ರವನ್ನು ತಾವು 116 ಬಾರಿ ಜಪಿಸಬೇಕಾಗಿರ್ತದೆ. ನಾನೀಗ ನಿಮಗೆ ಆ ಮಂತ್ರವನ್ನು ಸಹ ಬರೆದು ತೋರಿಸುತ್ತೇನೆ. ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನಿಲ್ಲಿ ಮಂತ್ರವನ್ನು ಬರೆದಿಟ್ಟಿದ್ದೇನೆ. ಓಂ ನಮೋ ನಾರಾಯ ಅಮುಕಸ್ಯಾಯ ಅಮುಖಂ ಸೇ ವಿದ್ವೇಷಣ ಕುರುಕುರು ಸ್ವಾಹ. ವೀಕ್ಷಕರೇ, ಈ ಮಂತ್ರವನ್ನು ಜಪ ಮಾಡಬೇಕಾದ್ರೆ ತಾವು ಯಾವ ವ್ಯಕ್ತಿಗಾಗಿ ಈ ವ್ಯಕ್ತಿ ದೂರ ಆಗಬೇಕು ಅಂತ ಬಯಸ್ತೀರಲ್ಲ, ಆ ವ್ಯಕ್ತಿಯ ಹೆಸರನ್ನು ಅಮುಕಸ್ಯಾಯ ಈ ಪದದ ಬದಲಿಗೆ ಇಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕು. ಯಾವ ವ್ಯಕ್ತಿ ನಿಮ್ಮ ಪರವಾಗಿರಬೇಕೋ ಆ ವ್ಯಕ್ತಿಯ ಹೆಸರನ್ನು ಅಮುಕಂ ಎಂಬ ಪದವನ್ನು ತೆಗೆದು ತಾವಿಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕು. ಅರ್ಥ ಮಾಡಿಕೊಳ್ಳಿ. ಓಂ ನಮೋ ನಾರಾಯ ಪರವ್ಯಕ್ತಿ, ಆ ವ್ಯಕ್ತಿ ಯಾರು ದೂರ ಆಗಬೇಕು ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ಬರಬೇಕು. ಈ ಪದವನ್ನು ತೆಗೆದು ಇಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕಾಗಿರ್ತದೆ. ಅಮುಕಂ ಎಂಬ ಸ್ಥಳದಲ್ಲಿ ನೀವು ನಿಮ್ಮ ಪತಿ, ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೇಮಿ ಅವರ ಹೆಸರನ್ನು ಸೇರಿಸಿ ಸೇ ವಿದ್ವೇಷಣ ಕುರುಕುರು ಸ್ವಾಹ ಈ ಒಂದು ಮಂತ್ರವನ್ನು ತಾವು 108 ಬಾರಿ ಜಪ ಮಾಡಬೇಕಾಗಿರ್ತದೆ. ಯಂತ್ರದ ಮುಂದೆ ಕುಳಿತುಕೊಂಡು ಧೂಪ ದೀಪದೊಂದಿಗೆ ಯಂತ್ರವನ್ನು ಪೂಜೆ ಮಾಡ್ತಾ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕಾಗಿರ್ತದೆ. ಬಹಳ ಸುಲಭವಾಗಿರ್ತಕ್ಕಂತಹ ಮಂತ್ರ, 2 ಸಾಲಲ್ಲಿರ್ತಕ್ಕಂಥದ್ದು. ಈ ತಂತ್ರವನ್ನು ಪ್ರಯತ್ನ ಮಾಡ್ತಕ್ಕಂತಹವರು ಈ ಯಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಏಕಾಗ್ರತೆಯಿಂದ ಜಪಿಸಿದಾಗ ಮಾತ್ರವೇ ನೀವು ಬಯಸಿದ ಹಾಗೆ ಶೀಘ್ರದಲ್ಲೇ ಫಲಿತಾಂಶ ಪಡೆಯಬಹುದು. ಮನಸ್ಸು ಬೇರೆಲ್ಲೋ ಇಟ್ಟುಕೊಂಡು ದೃಷ್ಟಿಯನ್ನು ಮಾತ್ರ ಯಂತ್ರದ ಮೇಲಿಟ್ಟು ಯಾಂತ್ರಿಕವಾಗಿ ಮಂತ್ರವನ್ನು ಓದುತ್ತಾ ಎಷ್ಟೇ ಯಂತ್ರವನ್ನು ಪೂಜಿಸಿದರೂ ಸಹ ಸಮಯ ವ್ಯರ್ಥವೇ ಹೊರತು ಯಾವುದೇ ಫಲಿತಾಂಶ ಇರೋದಿಲ್ಲ. ನಿಮಗೆ ಫಲಿತಾಂಶ ಶೂನ್ಯ ಎಂಬುದು ನೆನಪಿರಲಿ. ಏಕಾಗ್ರತೆ ಎಂಬುದು ಬಹಳ ಮುಖ್ಯ. ಯಂತ್ರದ ಸಮ್ಮುಖದಲ್ಲಿ ಕುಳಿತು ಯಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗಿರ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಭರವಸೆ ಇಡಬೇಕು. ನಾವು ಮಾಡ್ತಕ್ಕಂತಹ ತಂತ್ರವಿಧಾನಗಳಲ್ಲಿ ಭರವಸೆ, ಪರಿಪೂರ್ಣವಾದ ನಂಬಿಕೆಯನ್ನಿಟ್ಟು ನಾನು ಇದರಲ್ಲಿ ಸಾಧಿಸಬಲ್ಲೆ ಎಂಬಂತಹ ಮನೋಬಲ ನಿಮ್ಮಲ್ಲಿದ್ದು ಇವತ್ತು ಒಂದು ಯಂತ್ರವನ್ನು ರಚನೆ ಮಾಡಿ ಈ ವಿಧಾನವನ್ನು ಅನುಸರಿಸೋದ್ರಿಂದ ನಿಮ್ಮಿಬ್ಬರ ನಡುವೆ ಬಂದಿರತಕ್ಕಂತಹ 3ನೇ ವ್ಯಕ್ತಿ ದೂರವಾಗುವುದು ಯಾವುದೇ ಸಂಶಯವಿಲ್ಲ. ಪ್ರೇಮಿಗಳಿರಬಹುದು, ದಂಪತಿಗಳಿರಬಹುದು. ದಾಂಪತ್ಯ ಜೀವನದಲ್ಲಿ ಪತಿ ಅಥವಾ ಪತ್ನಿ ಪರಪುರುಷನೊಂದಿಗೆ ಸಂಬಂಧವಿದ್ದಾಗ ಆ ಸಂಬಂಧವನ್ನು ದೂರ ಮಾಡಲಿಕ್ಕೆ, ನಮ್ಮ ಕುಟುಂಬ ಸದಸ್ಯರನ್ನು ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ, ಹಿರಿಯರು ಮಕ್ಕಳು ಮಾತು ಕೇಳೋದಕ್ಕೂ ಸಹ, ದುಷ್ಟ ಸ್ನೇಹಿತರ ಸಹವಾಸವನ್ನು ಬಿಡಿಸಲಿಕ್ಕೂ ಸಹ ಈ ಒಂದು ವಿಧಾನವನ್ನು ಅನುಸರಿಸಬಹುದು. ಬಹಳ ಸರಳವಾದಂತಹ ಮಂತ್ರ. ಈಗ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ನಾನು 3 ಬಾರಿ ಜಪಿಸುತ್ತೇನೆ. ಅದೇ ನಿಮಗೆ ಉಪದೇಶ. ನೀವು ಸಹ ನನ್ನೊಂದಿಗೆ ಈ ಮಂತ್ರವನ್ನು ಜಪಿಸಬಹುದು. ಓಂ ನಮೋ ನಾರಾಯ ಅಮುಕಸ್ಯಾಯ ಅಮುಕಂಸೆ ವಿದ್ವೇಷಣ ಕುರುಕುರು ಸ್ವಾಹ. ಓಂ ನಮೋ ನಾರಾಯ ಅಮುಕಸ್ಯಾಯ ಅಮುಕಂಸೆ ವಿದ್ವೇಷಣ ಕುರುಕುರು ಸ್ವಾಹ. ಓಂ ನಮೋ ನಾರಾಯ ಅಮುಕಸ್ಯಾಯ ಅಮುಕಂಸೆ ವಿದ್ವೇಷಣ ಕುರುಕುರು ಸ್ವಾಹ. ಗುರುಪದೇಶ ಇಲ್ಲದೆ ಕೆಲವೊಂದು ಮಂತ್ರಗಳು ಸಿದ್ಧಿಯಾಗವು. ಹಾಗಾಗಿ ನೀವು ಸಹ ನನ್ನೊಂದಿಗೆ
ಒಂದು 3 ಬಾರಿ ಆದರೂ ಈ ಮಂತ್ರವನ್ನು ಪಠನೆ ಮಾಡಲಿ ಎಂಬ ಉದ್ದೇಶದಿಂದಲೇ ನಿಮಗೆ ಉಪದೇಶ ಕೊಡಬೇಕೆಂಬ ಮನೋಬಯಕೆಯಿಂದಲೇ 3 ಬಾರಿ ನಿಮ್ಮೊಂದಿಗೆ ನಾನು ಮಂತ್ರವನ್ನು ಪಠಿಸಿದ್ದೇನೆ. ತಾವು ಈ ಒಂದು ಪ್ರಯೋಗವನ್ನು ಪ್ರಯತ್ನ ಮಾಡುವಾಗ 108 ಬಾರಿ ಮಂತ್ರವನ್ನು ಏಕಾಗ್ರತೆಯಿಂದ ಜಪಿಸಿ. 108 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ಒಂದು ಯಂತ್ರವನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಬಹಳ ಸುಲಭವಾಗಿರ್ತಕ್ಕಂಥದ್ದು. 4 ಭಾಗವಾಗಿ ಈ ರೀತಿ ಫೋಲ್ಡ್ ಮಾಡಿ ಯಾವುದಾದ್ರೂ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಬೇಕು. ಒಂದು ಬಿಳಿ ಹಾಳೆಯೊಂದಿಗೆ ಅಥವಾ ನಿಮ್ಮ ಮನೆಯಲ್ಲಿ ವಿಳೆದೆಲೆ ಇದ್ದರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ಈ ಯಂತ್ರವನ್ನು ವಿಳೆದೆಲೆಯಲ್ಲಿ ಇಡಬಹುದು ಅಥವಾ ಈ ರೀತಿ ಒಂದು ಬಿಳಿಯ ಹಾಳೆಯಲ್ಲಿಟ್ಟು ಇದನ್ನು ಈ ರೀತಿ ನೀಟಾಗಿ ಪ್ಯಾಕ್ ಮಾಡ್ತಕ್ಕಂಥದ್ದು. ಹಾಗೆ ಒಂದು ದಾರದ ಸಹಾಯದಿಂದ ಒಂದು ಗಂಟನ್ನಾಗಿ ಕಟ್ಟೋಣ. ಈ ರೀತಿ ಒಂದು ಗಂಟನ್ನು ಮಾಡಿ ದಾರದಿಂದ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಮಂತ್ರ ಪಠಣೆ ಸಮಾಪ್ತಿ ಆದರೆ ಈ ರೀತಿ ಒಂದು ದಾರದಿಂದ ಒಂದು ಗಂಟನ್ನಾಗಿ ಮಾಡಿ ಇದನ್ನು ನಿಮ್ಮ ಮನೆಯಿಂದ ಹೊರಗಡೆ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬೇಕು. ಜನಸಂದಣಿ ಇಲ್ಲದಿರತಕ್ಕಂತಹ ಯಾವುದೇ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಈ ಯಂತ್ರವನ್ನು ಹೂತಿಡೋಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾದಂತಹ ಒಂದು ಗುಂಡಿಯನ್ನೆಗೆದು ಈ ಯಂತ್ರವನ್ನು ಆ ಸ್ಥಳದಲ್ಲಿ ಹೂತಿಟ್ಟು ಬರ್ತಕ್ಕಂಥದ್ದು. ಬಹಳ ಸುಲಭವಾಗಿರ್ತಕ್ಕಂಥದ್ದು. ಈ ಒಂದು ಉಪಾಯವನ್ನು ಯಾವುದೇ ಸ್ತ್ರೀ ಅಥವಾ ಪುರುಷ ಯಾರು ಬೇಕಾದರೂ ಸಹ ಪ್ರಯತ್ನ ಮಾಡಬಹುದಾಗಿರ್ತದೆ. ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಮನೋವಾಂಛನೆಗಳನ್ನೆಲ್ಲ ಶೀಘ್ರಗತಿಯಲ್ಲಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, 10 ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ತಾಂತ್ರಿಕ ವಿದ್ಯೆಗಳನ್ನು ತಿಳಿದುಕೊಳ್ಳಲು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.